M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಸಮಾಧಿ ಜಾಗದಲ್ಲಿ ಕುಡಿಯುವ ನೀರಿನ ಘಟಕ ಇಟ್ಟು ಅಧಿಕಾರಿಗಳು ಎಡವಟ್ಟು ಮಾಡಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮಸ್ಥರು ಒತ್ತಾಯದಂತೆ ಶುದ್ಧ ಕುಡಿಯುವ ನೀರಿನ ಘಟಕ ಸಮಾಧಿ ಜಾಗದಲ್ಲಿ ಇಟ್ಟಿದ್ದಾರೆ. ಅದನ್ನು ಬೇರೆ ಕಡೆಗೆ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ನಿರ್ಮಿಸಿದರೆ ಗ್ರಾಮಸ್ಥರಿಗೆ ಸಾರ್ವಜನಿಕರೇ ತುಂಬಾ ಅನುಕೂಲ ಆಗುತ್ತದೆ ಎಂದು ತಿಳಿಸಿದರು. ರಾಜ್ಯ ದಲಿತ ರೈತ ಸಂಘದ ಮುನಿಯಪ್ಪನವರು ಆಗ್ರಹಿಸಿದ್ದಾರೆ. ಇಲ್ಲಿ ಸಾವಕನಹಳ್ಳಿ ಸಮಸ್ಯೆ ಸರ್, ಸಾವಕನಹಳ್ಳಿ ಗ್ರಾಮದಲ್ಲಿ ಮಶಾನಕ್ಕಾಗಿ ದಲಿತರಿಗಾಗಿ 4 ಕುಂಟೆ ಜಮೀನಿದೆ. ಜನಸಂಪರ್ಕ ನೋಡಿದ್ರೆ 2000 ಜನ ಇದ್ದಾರೆ ದಲಿತರು. 4 ಕುಂಟೆ ಜಾಗದಲ್ಲಿ ಇದು ಈ ರಸ್ತೆಯಲ್ಲಿ ಬಿದ್ಲೂರು ಮತ್ತು ಅನಗೇಟ ಹೋಗುವಂಥ ರೋಡ್ ಇದು. ಸುಮಾರು 20 ಗ್ರಾಮಕ್ಕೆ ಇದು ರೋಡು ಇದಾಗುತ್ತೆ, ಸಂಪರ್ಕ ಐತೆ ಸರ್, ಸಂಪರ್ಕ ಐತೆ. ಈ ರೋಡಲ್ಲಿ ಏನಾಗಿದೆ ಅಂದರೆ ರೈತರೆಲ್ಲ ಜಾಸ್ತಿ ಈ ರೋಡಲ್ಲೇ ತರಕಾರಿ ತರಕಾಗಲಿ, ಹುಲ್ಲು ಕೊಯ್ಯೋಕ್ಕಾಗಲಿ, ಸಿಮಿ ಹುಲ್ಲು ತರಕಾಗಲಿ ಈ ರೋಡ್ ರೈತರು ತುಂಬ ರೈತರು ಓಡಾಡ್ತಾರೆ ನಮ್ಮ ರೈತರೆಲ್ಲ. ಇದು ಟರ್ನಿಂಗ್ ಜಾಗದಲ್ಲಿ ಇಲ್ಲಿ ಇಟ್ಟಿದ್ದಾರೆ ಸರ್, ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಇಟ್ಟಾರೆ. ಈ ಟರ್ನಿಂಗಲ್ಲಿ ಬಂದರೆ ನೆನ್ನೆ ರಾತ್ರಿ ಸಹ ಒಂದು ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಪ್ರತಿ ದಿವಸ. ಇಲ್ಲಿ ರಸ್ತೆಯಲ್ಲಿ 100 ಜನ ಓಡಾಡೋಂಥ ರಸ್ತೆ ಇದು, ಹೆದ್ದಾರಿ ಬೇರೆ. ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತವೆ, ಆವಾಗ ಆಗ್ತಾ ಇರ್ತವೆ ಸರ್. ಇಂಥ ಜಾಗದಲ್ಲಿ ಟರ್ನಿಂಗಲ್ಲಿ ಇಟ್ಟಿದ್ದಾರೆ. ರಾತ್ರಿನೂ ಆಗಿದೆ ಆಕ್ಸಿಡೆಂಟ್. ಪದೇ ನಾವು ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಇದೇ ಮಾಡ್ತಾ ಇದೆ. ನಾವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿದ್ದೀರಿ. ಬೇಕಂತೇನೆ ಮಶಾನ ಜಾಗದಲ್ಲಿ ಬೊಮ್ಮಲ್ಲು ನಿರ್ದೇಶಕರು SP ಮುನ್ರಾಜ್ ಅವರು ಇಲ್ಲೇ ಮಾಡ್ಬೇಕಂತ. ಅದೇನು ಪಟ್ಟು ಇರೋರು ಏನೋ ಗೊತ್ತಿಲ್ಲ, ಬೇರೆ ಎಲ್ಲಾದ್ರೂ ಮಾಡಿ ಅಂತ ನಾವು ಹೇಳ್ತಾ ಇದ್ರಿ ಸರ್. ನಾವು ಮಾಡಿಬಿಡಿ ಅಂತ ಎಲ್ಲ ಮಾಡಿ, ಎಲ್ಲಾದ್ರೂ ಬೇರೆ ಅನುಕೂಲ 10 ಜನಕ್ಕೆ ಅನುಕೂಲ ಆಗಂತ ಮಾಡಿ, ಎಲ್ಲ ಬೇಕಾ ಮಾಡಿ. ಈ ಪೆಟ್ಟಿಗಿದಲ್ಲ, ಇಲ್ಲಿ ನೀರು ಘಟಕದ ಪೆಟ್ಟಿಗಿದಲ್ಲ, ಇಲ್ಲಿ ಯಾಕಂದ್ರೆ ಎಷ್ಟು ಜನಕ್ಕೆ ಇಂಪ್ರೂವ್ ಆಗ್ಬೋದು, ಎಷ್ಟು ಜನಕ್ಕೆ ಅನುಕೂಲ ಆಗ್ಬೋದು ಸರ್. ಇಲ್ಲಿ ಇಕ್ಕಿರೋದು ಯಾರು ಒಬ್ಬರಿಗೂ ಅನುಕೂಲ ಆಗಲ್ಲ ಸರ್. ಏನೋ 1 ರೂಪಾಯಿ ಕಾಯಿನ್ ಹಾಕಿ ಆ ಮಶಾನದಲ್ಲಿ ಸತ್ತೋಗಿದ್ರಲ್ಲ, ಅವ್ರು ಬಂದು ಕಾಯಿನ್ ಹಾಕಿ ನೀರು ಇಟ್ಕೊಂತಾರ ಗೊತ್ತಿಲ್ಲ ಸರ್. ನಮಗೆ ಒಬ್ಬರಿಗೂ ಅನುಕೂಲ ಅಂತ ಆಗಲ್ಲ. ಇದು ದಯಮಾಡಿ ಇಲ್ಲಿಂದ ತೆಗಿಸ್ಬೇಕು. ತಹಶೀಲ್ದಾರ್ಗೂ DC ಮೇಡಮ್ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ದೀರಿ. ದಯಮಾಡಿ ಇಲ್ಲಿಂದ ತೆಗಿಸಿ ನಮಗೆ ಬೇರೆ ಕಡೆ ಹಾಕೊಡಿ, ಪರವಾಗಿಲ್ಲ. ನಮ್ಗೆ ಬೇಕು ನೀರು ಬೇಕು, ಇರಲಿ, ಬೇರೆ ಕಡೆ ಹಾಕೊಡಿ. ನ್ಯೂಸ್ ರಿಪೋರ್ಟರ್ ಮಂಜುನಾಥ್, M4 ನ್ಯೂಸ್, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ M4 ನ್ಯೂಸ್.